ವೀಕ್ಷಕರೇ, ಅರುಣಾಂಬ ಕ್ರಿಯೇಷನ್ಸ್ಗೆ ಸ್ವಾಗತ. ಈಗ ಹೊಲದ ಸೊಪ್ಪಿನಿಂದ ರೊಟ್ಟಿಯನ್ನು ಮಾಡೋಣ. ಯಾವ್ಯಾವ ಸೊಪ್ಪು ತೊಗೊಂಡಿದ್ದೀನಿ ನೋಡಿ. ಹೊಲದ ಸೊಪ್ಪು, ನುಗ್ಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು. ಇಷ್ಟು ಸೊಪ್ಪನ್ನು ನಾನು ಈಗ ತೊಳೆದುಬಿಟ್ಟು ಅದನ್ನು ಹೆಚ್ಕೊಳ್ತೀನಿ. ಜೊತೆಗೆ ಬ್ರಾಕ್ಲಿ, ಕ್ಯಾರೆಟ್, ಬೀಟ್ರೋಟ್, ಹುರುಳಿಕಾಯಿ ಮತ್ತು ಹೀರೆಕಾಯಿ, ಎಲೆಕೋಸು ಇಷ್ಟನ್ನು ನಾನು ಕ್ಲೀನಾಗಿ ತೊಳೆದುಬಿಟ್ಟು ಅದನ್ನು ಕೂಡ ನಾನು ತರಿಯಾಗಿ ಮಾಡಿ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಸೊಪ್ಪನ್ನು ತರಿಯಾಗಿ ನೋಡಿ ಹೀಗೆ ಸಣ್ಣಕ್ಕೆ ಹೆಚ್ಚಿದೆ. ಇದನ್ನು ಈಗ ಸೊಪ್ಪಿನ ಜೊತೆಗೆ ಹಾಕ್ತಾ ಇದ್ದೀನಿ. ಬೇಯಿಸಿರುವಂತಹ ಕಾರ್ನ್, ಬೇಬಿ ಕಾರ್ನ್, ಸ್ವೀಟ್ ಕಾರ್ನ್ ಎರಡು ಹಾಕ್ಬೋದು. ಅದನ್ನು ಹಾಕ್ತಾ ಇದ್ದೀನಿ. ಸ್ವೀಟ್ ಕಾರ್ನ್, ಜೀರಿಗೆ ಹಾಕ್ತಾ ಇದ್ದೀನಿ. ಬೆರೆಸ್ಕೊಳ್ಳೋಣ. ಅದಕ್ಕೆ ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ. ಜರಡಿ ಹಿಡಿದು ಹಾಕಬೇಕು. ಗೋಧಿ ಹಿಟ್ಟು, ಜರಡಿ ಹಿಡಿದಂತಹ ಜೋಳದ ಹಿಟ್ಟು, ಬಿಜಾಪುರ ಸೈಡೆಲ್ಲ ಬೆಳೀತಾರಲ್ಲ ಆ ಥರ ಜೋಳದ ಹಿಟ್ಟು ಇದು. ಜೋಳದ ಹಿಟ್ಟು, ಆಮೇಲೆ ಜರಡಿ ಹಿಡಿದಿರುವಂತಹ ರಾಗಿ ಹಿಟ್ಟು, ಇದಿಷ್ಟನ್ನು ಬೆರೆಸ್ಕೊಬೇಕು. ತಕ್ಕಷ್ಟು ಉಪ್ಪು ಇಷ್ಟು ಬೆರೆಸ್ಕೊಬೇಕೀಗ. ಬಿಸಿದ್ದಾಗಿದೆ. ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಬಿಸಿದ್ದಾಗಿದೆ. ಈ ರೀತಿ ಕಲಿಸ್ಕೊಳ್ಳಿ. ಇನ್ನೂ ಒಂದು ಸ್ವಲ್ಪ ಮಟ್ಟಿಗೆ ನೀರು ಹಾಕಿದ್ರೂ ಪರವಾಗಿಲ್ಲ. ನಾನು ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಒಂದು 10 ನಿಮಿಷ ಮುಚ್ಚಿಡೋಣ. ಚೆನ್ನಾಗಿ ನೆಂದಷ್ಟು ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಪ್ಲೇಟ್ ತೆಗೆಯೋಣ. ನೆಂದಿದೆ ನೋಡಿ. ಈ ರೊಟ್ಟಿ ತಟ್ಟೋಣ. ಎದ್ದಲು ನೀರು, ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪನ ಹೀಗೆ ತಗೋಬೇಕು. ನೀರನ್ನು ಸ್ವಲ್ಪ ತವದ ಮೇಲೆ ಹಾಕ್ಕೊಂಡು ನಾನು ರೊಟ್ಟಿಯನ್ನು ತಟ್ತಾ ಇದ್ದೀನಿ. ಈಗ ಇದಕ್ಕೆ ಎಣ್ಣೆನ ಹಾಕೋಣ. ರುಚಿಯಾದ ಬಿಸಿಯಾದ ರೊಟ್ಟಿ ರೆಡಿ ಆಗ್ತಾ ಇದೆ. ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ, ಚೆನ್ನಾಗಿ ಬಂದಿದೆ. ಇದನ್ನು ಒಂದು ತಟ್ಟೆಗೆ ಹಾಕೋಣ. ಸ್ಟವ್ ಆಫ್ ಮಾಡಿ ರೊಟ್ಟಿಯನ್ನು ಹಾಕ್ತಾಯಿದ್ದೀನಿ. ಗರಿಗರಿಯಾದ ರೊಟ್ಟಿ ಆಗಿದೆ. ಇದನ್ನು ನೀವು ಮಾಡಿಕೊಂಡು ತಿನ್ನಿ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಸ್ನೇಹಿತರೆ.
ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರಗಳು.